ರಾಜ್ಯ ವಕ್ಫ್ ಮಂಡಳಿಯಲ್ಲಿ ಅಕ್ರಮ ಹಣ ವರ್ಗಾವಣೆ. ರಾಜ್ಯ ವಕ್ಫ್ ಮಂಡಳಿಯಲ್ಲಿ ಅಕ್ರಮ ನಡೆದಿದೆಯಾ ಅನ್ನೋ ಪ್ರಶ್ನೆ. ಅಕ್ರಮ ಹಣ ವರ್ಗಾವಣೆಯ ಆರೋಪ ಕೇಳಿಬರ್ತಾ ಇದೆ. ಮಾಜಿ ಸಿಇಒ ಜುಲ್ಫಿಕಾರುಲ್ಲಾ ವಿರುದ್ಧ ವಕ್ಫ್ ಮಂಡಳಿ ದೂರನ್ನ ಕೊಟ್ಟಿದೆ. ಮುಖ್ಯ ಲೆಕ್ಕ ಅಧಿಕಾರಿ ಮೀರ್ ಅಹಮದ್ ಅಬ್ಬಾಸ್ ದೂರನ್ನ ಕೊಟ್ಟಿದ್ದಾರೆ. ದೂರಿನ ಅನ್ವಯ ಈಗಾಗಲೇ ಹೈಗ್ರೌಂಡ್ಸ್ ಠಾಣೆಯ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ತನಿಖೆಯನ್ನ ಕೂಡ ಶುರು ಮಾಡಿದ್ದಾರೆ. ಆಸ್ತಿ ಮಾರಾಟದ ಬಗ್ಗೆ 4 ಕೋಟಿ ಹಣ ಮಂಡಳಿ ಖಾತೆಗೆ ಬಂದಿತ್ತು. ವಿಜಯ ಬ್ಯಾಂಕ್ಗೆ ಹಣ ವರ್ಗಾವಣೆ ಮಾಡಿದ್ದ ಜುಲ್ಫಿಕಾರುಲ್ಲಾ 2016ರಲ್ಲಿ ಚಿಂತಾಮಣಿಯ ವಿಜಯ ಬ್ಯಾಂಕ್ಗೆ ಹಣ ವರ್ಗಾವಣೆಯಾಗಿತ್ತು. ಸಿಇಒ ಹೆಸರಿನಲ್ಲಿ 2 ಚೆಕ್ ಮೂಲಕ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರು. ಇದರಿಂದ ವಕ್ಫ್ ಮಂಡಳಿಗೆ 8 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿ ದೂರನ್ನ ಕೊಡಲಾಗಿತ್ತು. ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಪೊಲೀಸರು ಮಾಡುತ್ತಿದ್ದಾರೆ. ರಾಜ್ಯ ವಕ್ಫ್ ಮಂಡಳಿಯಲ್ಲೂ ಕೂಡ ಅಕ್ರಮ ಹಣ ವರ್ಗಾವಣೆ ಸದ್ದು ಮಾಡ್ತಾ ಇದೆ. ಮಾಜಿ ಸಿಇಒ ವಿರುದ್ಧ ಇದೀಗ ದೂರನ್ನ ಕೊಡಲಾಗಿದೆ. ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹೈಗ್ರೌಂಡ್ಸ್ ಠಾಣೆಯ ಪೊಲೀಸರು ದೂರಿನ ಆಧಾರದ ಮೇರೆಗೆ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡುತ್ತಿದ್ದಾರೆ. ಎಫ್ಐಆರ್ ಪ್ರತಿಯನ್ನ ಒಂದು ಕಡೆ ನೋಡ್ತಾ ಇದ್ದೀರಿ. ಆಸ್ತಿ ಮಾರಾಟದ ಬಗ್ಗೆ 4 ಕೋಟಿ ಹಣ ಮಂಡಳಿ ಖಾತೆಗೆ ಬಂದಿತ್ತು. ಯಾವ ರೀತಿಯಾಗಿ ವರ್ಗಾವಣೆಯಾಗಿದೆ, ಹೇಗೆಲ್ಲ ನಡೆದಿದೆ ಅನ್ನೋ ಇಂಚಿಂಚು ಮಾಹಿತಿಯನ್ನ ಕೂಡ ದೂರು ಕೊಟ್ಟವರು ಉಲ್ಲೇಖ ಮಾಡಿದ್ದಾರೆ. ಈ ಎಲ್ಲ ಅಂಶಗಳ ಆಧಾರದ ಮೇರೆಗೆ ಇದೀಗ ಪೊಲೀಸರು ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ವಿಜಯ ಬ್ಯಾಂಕ್ಗೆ ಹಣ ವರ್ಗಾವಣೆ ಮಾಡಿದ್ರು ಜುಲ್ಫಿಕಾರುಲ್ಲಾ. 2016ರಲ್ಲಿ ಚಿಂತಾಮಣಿಯ ವಿಜಯ ಬ್ಯಾಂಕ್ಗೆ ಹಣ ವರ್ಗಾವಣೆಯಾಗಿತ್ತು. ಸಿಇಒ ಹೆಸರಿನಲ್ಲಿ 2 ಚೆಕ್ ಮೂಲಕ ಫಿಕ್ಸ್ಡ್ ಡೆಪಾಸಿಟ್ ಅನ್ನು ಮಾಡಿದ್ರು ಅಂತ ಹೇಳಿ ಇದೀಗ ದೂರು ಕೊಟ್ಟವರು ಉಲ್ಲೇಖ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಿಂದ ಇದರ ಬಗ್ಗೆ ಮತ್ತಷ್ಟು ಸತ್ಯಾಂಶ ಹೊರಬೀಳಲಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಮಾಜಿ ಸಿಇಒ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿರುವುದು, ಈಗಾಗಲೇ ದೂರು ಕೂಡ ದಾಖಲಾಗಿದೆ. ದೂರಿನ ಆಧಾರದ ಮೇರೆಗೆ ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿದೆ. ಎಫ್ಐಆರ್ ಪ್ರತಿಯಲ್ಲಿರುವಂತಹ ಪ್ರಮುಖ ಅಂಶಗಳ ಬಗ್ಗೆ ಮಾತನಾಡೋದಾದ್ರೆ ಹೇಗೆ ನಡೆದಿತ್ತಂತೆ ಈ ಅಕ್ರಮ? ಮಧುಶ್ರೀ, ವಾಲ್ಮೀಕಿ ನಿಗಮದ ಹಗರಣ ಸದ್ದು ಮಾಡ್ತಿರೋ ಹೊತ್ತಲ್ಲೇ ರಾಜ್ಯ ವಕ್ಫ್ ಮಂಡಳಿಯಲ್ಲಿ ಕೂಡ ಅಕ್ರಮವಾಗಿ ಹಣ ವರ್ಗಾವಣೆ ಆರೋಪ ಕೇಳಿ ಬಂದಿರುವಂತದ್ದು. ಅಂದ್ರೆ ಇದು ನಡೆದಿರುವಂತದ್ದು 2016ರಲ್ಲಿ ಆಗಿನ ವಕ್ಫ್ ಮಂಡಳಿಯ ಸಿಇಒ ಆಗಿದ್ದಂತಹ ಜುಲ್ಫಿಕಾರುಲ್ಲಾ ಎನ್ನುವರು ಗದಗದಲ್ಲಿ ಒಂದು ದರ್ಗಾಕ್ಕೆ ಸೇರಿದ ಜಾಗ ಇರುತ್ತೆ. ಆ ಜಾಗವನ್ನು ಸರ್ಕಾರ ಒತ್ತುವರಿ ಮಾಡಿಕೊಂಡಾಗ ವಕ್ಫ್ ಮಂಡಳಿಗೆ 2 ಕೋಟಿಗಿಂತ ಹೆಚ್ಚು ಹಣ ಮತ್ತು ಮುಜರಾಯಿ ಇಲಾಖೆಯಿಂದ ವಕ್ಫ್ ಮಂಡಳಿಗೆ 1 ಕೋಟಿಗಿಂತ ಹೆಚ್ಚು ಹಣ ಬಂದಿರುತ್ತೆ. ಟೋಟಲ್ 4 ಕೋಟಿ ಹಣ ವಕ್ಫ್ ಮಂಡಳಿಯ ಏನು ಬೆನ್ಸ್ಟನ್ ಟೌನ್ ನಲ್ಲಿರುವಂತಹ ಇಂಡಿಯನ್ ಬ್ಯಾಂಕ್ ಅಕೌಂಟ್ಗೆ ಬಂದಿರುತ್ತೆ. ಆದ್ರೆ ಈ ಹಣವನ್ನ ಯಾರ ಗಮನಕ್ಕೂ ತರದೆ ಆಗಿನ ಸಿಇಒ ಆಗಿದ್ದಂತಹ ಜುಲ್ಫಿಕಾರುಲ್ಲಾ ಅವರು ತನ್ನ ಈ ಒಂದು ಹಣವನ್ನ ಏನಿದೆ ಈ ಹಣವನ್ನ ಚಿಂತಾಮಣಿಯ ಒಂದು ವಿಜಯ ಬ್ಯಾಂಕ್ ನ ಸಿಇಒ ಅಂದ್ರೆ ಇದೇ ಒಂದು ವಕ್ಫ್ ಮಂಡಳಿಯ ಸಿಇಒ ಹೆಸರಿನ ಖಾತೆಗೆ 2 ಚೆಕ್ಗಳ ಮುಖಾಂತರ ಫಿಕ್ಸೆಡ್ ಡೆಪಾಸಿಟ್ ಅನ್ನ ಮಾಡ್ತಾರೆ. ಸೊ ಈ ಫಿಕ್ಸೆಡ್ ಡೆಪಾಸಿಟ್ ಆಗಿರ್ಬೋದು, ಈ ವರ್ಗಾವಣೆ ಆಗಿರ್ಬೋದು, ಇದು ಯಾವುದಕ್ಕೂ ಸಹ ವಕ್ಫ್ ಮಂಡಳಿಯ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರದೆ ಈತ ಮಾಡಿರೋ ಕಾರಣಕ್ಕಾಗಿ ಈ ಸಂಬಂಧ 2022ರಲ್ಲಿ ಈ ಒಂದು ವಕ್ಫ್ ಮಂಡಳಿಯ ಸಭೆಯಲ್ಲಿ ಈ ಒಂದು ಅಕ್ರಮ ವರ್ಗಾವಣೆ ಸಂಬಂಧ ಏನಿದೆ ಈ ಸಂಬಂಧ ಜುಲ್ಫಿಕಾರುಲ್ಲಾ ಅವರಿಗೆ ನೋಟಿಸ್ ಅನ್ನ ನೀಡಿ ಇದ್ರ ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆದ್ರೆ ನೋಟಿಸ್ ಅನ್ನ ನೀಡಿದ್ರು ಸಹ ಮಾಜಿ ಸಿಇಒ ಆಗಿದ್ದಂತಹ ಜುಲ್ಫಿಕಾರುಲ್ಲಾ ಅವರು ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನ ನೀಡಿರುವುದಿಲ್ಲ, ಅದೇ ನೋಟಿಸ್ಗೆ ಉತ್ತರವನ್ನ ನೀಡಿರುವುದಿಲ್ಲ. ಈ ಕಾರಣಕ್ಕಾಗಿ ಈಗ 2024ರಲ್ಲಿ ಮತ್ತೆ ಸಭೆ ಸೇರಿದಂತಹ ಮತ್ತು ಈ ಒಂದು ಕಾರ್ಯದರ್ಶಿ ಅಂದ್ರೆ ಅಲ್ಪಸಂಖ್ಯಾತರ ಮತ್ತು ವಕ್ಫ್ ಮಂಡಳಿಯ ಕಾರ್ಯದರ್ಶಿಯಾಗಿದ್ದಾರೆ, ಇವರ ಒಂದು ಅನುಮತಿ ಮೇರೆಗೆ ಈಗಿನ ಲೆಕ್ಕಾಧಿಕಾರಿಯಾಗಿರುವಂತಹ ಅಹಮದ್ ಅಬ್ಬಾಸ್ ಎನ್ನುವರು ಹೈಗ್ರೌಂಡ್ಸ್ ಠಾಣೆಯಲ್ಲಿ ಈ ಒಂದು ಅಕ್ರಮ ಹಣ ವರ್ಗಾವಣೆಯಾಗಿದೆ ಮತ್ತು ನಂಬಿಕೆ ದ್ರೋಹವನ್ನು ಮಾಡಿದ್ದಾರೆ ಅಂತ ಹೇಳಿ ಜುಲ್ಫಿಕಾರುಲ್ಲಾ ಅವರ ವಿರುದ್ಧ ದೂರನ್ನ ನೀಡಿರುವಂತದ್ದು. ಸದ್ಯ ಈ ದೂರನ್ನ ದಾಖಲಿಸಿಕೊಂಡಿರುವಂತಹ ಹೈಗ್ರೌಂಡ್ ಪೊಲೀಸರು ಎಫ್ಐಆರ್ ಅನ್ನು ಕೂಡ ದಾಖಲಿಸಿಕೊಂಡು ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ಜುಲ್ಫಿಕಾರುಲ್ಲಾ ಅವರು ರಿಟೈರ್ಡ್ ಕೂಡ ಆಗಿದ್ದು, ಇವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುವಂತದ್ದು ಪೊಲೀಸರ ತನಿಖೆಯಲ್ಲಿ ಕಂಡು ಬಂದಿರುವಂತದ್ದು. ಸದ್ಯಕ್ಕೆ ಈ ಒಂದು ಅಕ್ರಮ ವರ್ಗಾವಣೆ ಆರೋಪ ಏನ್ ಬಂದಿದೆ ಇದ್ರ ಸಂಬಂಧ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಿರುವಂತಹ ಹೈಗ್ರೌಂಡ್ ಪೊಲೀಸರು ಆತನ ಯಾರು ಜುಲ್ಫಿಕಾರುಲ್ಲಾ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದ ನಂತರ ಈ ಒಂದು ಹಗರಣ ಅಂದ್ರೆ ಈ ಒಂದು ಅಕ್ರಮ ವರ್ಗಾವಣೆ ಸಂಬಂಧ ಯಾವ ರೀತಿ ಅಕ್ರಮ ವರ್ಗಾವಣೆ ಆಗಿತ್ತು ಮತ್ತು ಇದಕ್ಕೆ 8 ಕೋಟಿ ನಷ್ಟ ಅಂತ ಹೇಳಲಾಗ್ತಾ ಇದೆ. ಇದ್ರ ಸಂಬಂಧ ಕಂಪ್ಲೀಟ್ ಮಾಹಿತಿಯನ್ನ ಕಲೆ ಹಾಕಿ ತದನಂತರ ತನಿಖೆ ಯಾವ ರೀತಿ ಈ ಒಂದು ಅಂಶಗಳು ಹೊರಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮಧುಶ್ರೀ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.